ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಹೊರವಲಯದ ಅಂಬರ್ ವ್ಯಾಲಿ ಶಾಲಾ ವಿದ್ಯಾರ್ಥಿಗಳು ಅಂಬರ್ ವ್ಯಾಲಿ ಶಾಲಾ ಆವರಣದಿಂದ ಐಜಿ ರಸ್ತೆ ಮಾರ್ಗವಾಗಿ ಹನುಮಂತಪ್ಪ ವೃತ್ತ ತಲುಪಿ ಅಲ್ಲಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಪರಿಸರ ಸಂರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ಸೈಕಲ್ ಜಾಥಾ ನಡೆಸಿದರು. ಇದು ಆಂಬರ್ ವ್ಯಾಲಿ ಸ್ಕೂಲ್ ಓದ್ತೀನಿ. ಹೌದು. ಆಂಬರ್ ವ್ಯಾಲಿ ವಸತಿ ಶಾಲೆಯಲ್ಲಿ ಮೊದಲಿಗೆ ನಾವು 1,000 ಗಿಡಗಳನ್ನು ನೆಟ್ವಿ. 1,000 ಗಿಡಗಳನ್ನು ನೆಡೋದ್ರ ಮುಖಾಂತರ ನಾವು ಇವತ್ತು ದಾಖಲೆಯನ್ನು ನಿರ್ಮಿಸಿದ್ದೀವಿ ಆಂಬರ್ ವ್ಯಾಲಿ ವಸತಿ ಶಾಲೆಯಲ್ಲಿ. ಹಾಗೆ ಅನಂತರ ಅಲ್ಲಿಂದ ಸೈಕಲ್ ಜಾಥಾ ಹಾಗೆ ಸ್ಕೇಟಿಂಗನ್ನು ಆರಂಭ ಮಾಡಿದ್ವಿ. ಸ್ಕೇಟಿಂಗ್ ಆದ ನಂತರ ನಾವು ಅಲ್ಲಿಂದ ಸ್ಕೇಟಿಂಗ್ ಮಾಡ್ಕೊಂಡು ಬಂದ್ವಿ. MG ರೋಡ್ ಆರಂಭದಲ್ಲಿ ಹನುಮಂತಪ್ಪ ವೃತ್ತದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿಂದ ನಂತರ ನಾವು ಇಲ್ಲಿ ಇಡೀ MG ರೋಡ್ ಸಂಪೂರ್ಣವಾಗಿ ನಾವು ಸೈಕಲ್ ಜಾಥಾವನ್ನು ಆರಂಭಿಸಿದ್ವಿ. ಇದರ ಉದ್ದೇಶ ಏನು ಅಂತಂದರೆ ಜನಗಳಲ್ಲಿ ನಾವು ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸಬೇಕು, ಹಾಗೆ ವಿದ್ಯಾರ್ಥಿಗಳಲ್ಲೂ ಕೂಡ ನಾವು ಕಾಳಜಿಯನ್ನು ಮೂಡಿಸಬೇಕು ಅನ್ನೋದು ನಮ್ಮ ಪ್ರಮುಖ ಉದ್ದೇಶ ಆಗಿದೆ. ನಮ್ಮ ಶಾಲೆಯಲ್ಲಿ ಇವತ್ತು ಬೆಳಗ್ಗೆ 7 ರಿಂದ 8 ಗಂಟೆವರೆಗೆ 1,000 ಸಸಿಗಳನ್ನು ನೆಡುವ ಮುಖಾಂತರ ನಮ್ಮ ಚಿಕ್ಕಮಗಳೂರು ಹಾಗೂ ಕರ್ನಾಟಕ ಮತ್ತು ದೇಶದ ಜನತೆಗೆ ಒಂದು ಗಿಡವನ್ನು ಬೆಳೆಸುವ ಒಂದು ಜವಾಬ್ದಾರಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಬೆಳಗ್ಗೆ ನಮ್ಮ ಮಕ್ಕಳು 9 ಗಂಟೆಯಿಂದ 10 ಗಂಟೆ 10:30 ಸುಮಾರಿಗೆ ಶಾಲೆಯಿಂದ ಹೊರಟು MG ರೋಡ್ ಮುಖಾಂತರ ಹನುಮಂತಪುರಕ್ಕೆ ಬಂದು ಅಲ್ಲಿ ನೃತ್ಯ ಮತ್ತು ಗೀತೆಯನ್ನು ಹಾಡುವ ಮುಖಾಂತರ ಹಾಗೆ ಮೈ ಮಾಡುವ ಮುಖಾಂತರ ಪರಿಸರದ ಬಗ್ಗೆ ಮತ್ತು ಗಿಡವನ್ನು ಬೆಳೆಸುವ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೇವೆ. ಹಾಗೆ ನಂತರ MG ರೋಡ್ ಮುಖಾಂತರ ಬಂದು ಆಜಾದ್ ಪಾರ್ಕ್ ಬಂದು ಇಲ್ಲೂ ಕೂಡ ನೃತ್ಯ ಮತ್ತು ಗೀತೆಯನ್ನು ಹಾಡುವ ಮುಖಾಂತರ ಎಲ್ಲ ಜನತೆಗೆ ಗಿಡವನ್ನು ಬೆಳೆಸುವ ಬಗ್ಗೆ ಮತ್ತು ಪರಿಸರ ಉಳಿಸುವ ಬಗ್ಗೆ, ಪರಿಸರವನ್ನು ಸ್ವಚ್ಛವಾಗಿ ಇಡುವ ಬಗ್ಗೆ ಜವಾಬ್ದಾರಿಯನ್ನು ಕ್ರಿಯೇಟ್ ಮಾಡಿದ್ದೇವೆ. ನನ್ನ ಮಗಳು ಆಂಬರ್ ವ್ಯಾಲಿ ಸ್ಕೂಲಲ್ಲಿ 5th ಸ್ಟ್ಯಾಂಡರ್ಡ್ ಓದ್ತಾಳೆ, ಮಗ UKG ಓದ್ತಾ ಇದ್ದಾನೆ. ಈ ಥರ ಇವರು ಪ್ರೋಗ್ರಾಮ್ ಮಾಡ್ತಿರೋದು ಭಾಳ ಒಳ್ಳೆಯ ಕೆಲಸ. ಇದು ಪರಿಸರ ಪ್ರೇಮಿ ಕೆಲಸ. ಇವತ್ತಿಂದು ಪರಿಸರ ದಿನಾಚರಣೆ ಇದೆ. ಇದನ್ನು ಮಾಡೋದೊಂದೇ ಅಲ್ಲ, ಜನರು ಇದನ್ನು ಅರ್ತ್ಕೋಬೇಕು. ರೋಡಲ್ಲೆಲ್ಲೂ ಪ್ಲಾಸ್ಟಿಕ್ ಪೇಪರ್ನ ಅದನ್ನೆಲ್ಲ ಬಿಸಾಕಬಾರ್ದು. ಅದನ್ನು ಮಕ್ಕಳಿಗೆ ಸ್ಕೂಲಿಂದನೇ ಹೇಳಿಕೊಟ್ರೆ ಮುಂದಿನ ದಿನಗಳಲ್ಲಿ ತಿಳ್ಕೊತಾರೆ. ಒಂದು ನಲ್ಲಿಯಲ್ಲಿ ನೀರು ಬಿಡೋದ್ರಿಂದ ಇರ್ಬೋದು, ಅಥವಾ ಪ್ಲಾಸ್ಟಿಕ್ ಹೊರಗಡೆ ಬಿಸಾಕೋದು ಅಥವಾ ಡಸ್ಟ್ಬಿನಲ್ಲಿ ಹಾಕೋದ್ರಿಂದ ಇರ್ಬೋದು, ಪ್ರತಿಯೊಂದನ್ನು ಕಲಿಸ್ಕೊಡ್ಲಿಕ್ಕೆ ಒಳ್ಳೆಯದಾಗಿದೆ. ಈ ಸಂದರ್ಭದಲ್ಲಿ ಅಂಬರ್ ವ್ಯಾಲಿ ಶಾಲಾ ವಿದ್ಯಾರ್ಥಿಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ಪೋಷಕರು ಭಾಗಿಯಾಗಿದ್ದರು.